ಬ್ಯಾಕ್ ಹೊಸ ವರ್ಷದ ದಿನವೇ ಫುಲ್ ಬ್ಯುಸಿ ಆಗಿರುವಂತದ್ದು ನಟ ದರ್ಶನ್. ಜಾಮೀನು ಸಿಕ್ಕ ಬೆನ್ನಲ್ಲೇ ಸಿನಿಮಾ ಕೆಲಸದಲ್ಲಿ ದರ್ಶನ್ ಅವರು ಬ್ಯುಸಿ ಆಗಿದ್ದಾರೆ. ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ, ಇದರ ಬೆನ್ನಲ್ಲೇ ಬ್ಯುಸಿ ಆಗಿದ್ದಾರೆ. ಹೊಸ ವರ್ಷದ ದಿನವೇ ಚಿತ್ರದ ಡಬ್ಬಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಡೆವಿಲ್ ಚಿತ್ರದ ಡಬ್ಬಿಂಗ್ ನಲ್ಲಿ ದರ್ಶನ್ ಅವರು ಬ್ಯುಸಿ ಆಗಿರುವಂತದ್ದು. ಶೇಕಡ 50ರಷ್ಟು ಚಿತ್ರೀಕರಣ ಮುಗಿದಿತ್ತು. ಡೆವಿಲ್ ಸಿನಿಮಾ ಡಬ್ಬಿಂಗ್ ನಲ್ಲಿ ತೊಡಗಿಸಿಕೊಂಡಿದ್ದಾರೆ ನಟ ದರ್ಶನ್ ಅವರು. ಈಗ ಡೆವಿಲ್ ಚಿತ್ರ ಶೇಕಡ 50ರಷ್ಟು ಕಂಪ್ಲೀಟ್ ಆಗಿತ್ತು. ಇನ್ನು 50ರಷ್ಟು ಬಾಕಿ ಉಳಿದಿತ್ತು. ಡಬ್ಬಿಂಗ್ ಕೆಲಸ, ಸಾಂಗ್ ಸೀಕ್ವೆನ್ಸ್ಗಳು, ಅದು ಇದು ಅಂತ. ಆದ್ರೆ ಅಷ್ಟರೊಳಗಡೆ ರೇಣುಕಾ ಸ್ವಾಮಿಯ ಹತ್ಯೆ ವಿಚಾರವಾಗಿ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲ್ ಪಾಲಾಗಿದ್ರು. ಸುಮಾರು ಒಂದು 3-4 ತಿಂಗಳು ಸತತವಾಗಿ ಜೈಲಿನಲ್ಲಿ ಇದ್ದಂತ ಹಿನ್ನೆಲೆಯಲ್ಲಿ ಅವರಿಗೆ L1, L5 ನಲ್ಲಿ ಉರಿಯೂತ ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ರಿಲೀಫ್ ಇರಲಿಲ್ಲ. ಸೊ ಅದಾದ್ಮೇಲೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಸಂಪೂರ್ಣವಾಗಿ ಸ್ವಲ್ಪ ವಿಶ್ರಾಂತಿಯನ್ನು ಪಡಿತಾ ಇದ್ರು. ಈಗ ಚಿತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಡಬ್ಬಿಂಗ್ಗೆ ಹೊಸ ವರ್ಷದ ದಿನವೇ ಪಾದಾರ್ಪಣೆ ಮಾಡುವ ಮುಖಾಂತರವಾಗಿ ಡಬ್ಬಿಂಗ್ ಕೆಲಸದಲ್ಲಿ ಬ್ಯುಸಿ ಆಗಿರುವಂತದ್ದು ದರ್ಶನ್ ಅವರು. ಸೊ ಹೊಸ ವರ್ಷಕ್ಕೆ ಫುಲ್ ಕಂಪ್ಲೀಟ್ ಆಗಿ ಬ್ಯುಸಿಯಾಗಿ ಈಗ ಚಿತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ ತಮ್ಮನ್ನ ತಾವು.